ಒಬ್ಬರಿಗೇನೆ ಈ ಸಮಸ್ಯೆ ಆಗ್ತಾ ಇಲ್ಲ. ಬಹಳ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಮನೆಯಲ್ಲಿರೋದಾಗಿರ್ಬೋದು, ಹೋಟೆಲ್ಗಳಲ್ಲಾಗಿರ್ಬೋದು, ಪಿ ಜಿಗಳಲ್ಲಾಗಬಹುದು, ಎಲ್ಲ ಕಡೆಯೂ ಕೂಡ ಒಂದು ರೀತಿಯಾದಂಥ ಸಮಸ್ಯೆನೇ ಇದೆ. ಬಟ್ ಇದಕ್ಕೊಂದು ಸೊಲ್ಯೂಷನ್ ಏನು ಅನ್ನುವಂಥ ಲೆಕ್ಕಾಚಾರ ಇದೆ. ಬೆಂಗಳೂರಿನಲ್ಲಿ ಸಿಲಿಂಡರ್ ಗ್ಯಾಸ್ ಎಮರ್ಜೆನ್ಸಿ ಏನಿದೆ, ಈ ಎಮರ್ಜೆನ್ಸಿಯ ವಿಚಾರದಲ್ಲಿ ಆಗಿರುವಂಥ ಪರಿಸ್ಥಿತಿ. ಸಿಲಿಂಡರ್ ಸ್ಟಾಕ್ ಸಂಪೂರ್ಣ ಇಳಿಮುಖವಾಗಿದೆ. ಸಿಲಿಂಡರ್ ಸ್ಟಾಕ್ ಇಲ್ಲದ ಕಾರಣ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಸಿಲಿಂಡರ್ ಗ್ಯಾಸ್ ಎಮರ್ಜೆನ್ಸಿ ಏನು ಬಂದಿದೆ, ಸ್ಟಾಕೇ ಇಲ್ಲ, ನಾವೇನು ಮಾಡೋಣ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಲಾರಿಗಳು ಕೂಡ ಹೆಂಗೆ ನಿಂತ್ಕೊಂಡಿದ್ದಾವೆ ನೋಡಿ, ಎಲ್ಲ ಖಾಲಿ ಸಿಲಿಂಡರ್ಗಳನ್ನು ತುಂಬಿಸ್ಕೊಂಡು ಬರಬೇಕು, ಹೋಗಬೇಕಾಗಿತ್ತು. ಇನ್ನೊಂದು ಕಡೆ ಗ್ಯಾಸ್ ಸಪ್ಲೈ ಆಗಬೇಕಾಗಿತ್ತು, ಅವೆಲ್ಲವೂ ಕೂಡ ಸ್ಟಾಪ್ ಆಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ LPG ಗ್ಯಾಸ್ ಸಿಲಿಂಡರ್ ತೀವ್ರ ಕೊರತೆ ಎದುರಾಗಿದೆ. ಡೊಮೆಸ್ಟಿಕ್ಗೇನು ಸಿಗ್ತಾ ಇದೆ, ಅದು ಕೂಡ ವಿಳಂಬವಾಗಿ. ಕಮರ್ಷಿಯಲ್ ಅಂತೂ ಸಂಪೂರ್ಣವಾಗಿ ಸ್ಟಾಪ್ ಆಗಿದೆ. ಈಗ ಡೆಲಿವರಿ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಬಟ್ ಈಗ ಈ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ, ಗೃಹ ಬಳಕೆಯ ಸಿಲಿಂಡರ್ ಬುಕಿಂಗ್ ಮಾಡಿರುವಂತಹ ಒಂದೆರಡು ದಿನದೊಳಗಡೆ ಬರ್ತಾ ಇತ್ತು. ಬಟ್ ಈಗ ಡಿಲೇ ಆಗ್ತಾ ಇದೆ. ಸೊ ಮಾತಾಡ್ಸೋಣ ಸರ್, ಇವಾಗ ಎಷ್ಟು ದಿನ ಕೊಡ್ತಾ ಇದ್ದೀರಾ ಅವರಿಗೆ ಗ್ಯಾಸ್ ಸಿಲಿಂಡರ್? ಮೇಡಮ್ ಅರ್ಜೆಂಟ್ ಅಂದ್ರೆ ಮಾತ್ರ ಕೊಡ್ತಾ ಇದೀವಿ. ಪಾಪ ಯಾರು ಖಾಲಿಯಾಗಿರ್ತದೆ, ಮನೆ ಖಾಲಿ ಅರ್ಜೆಂಟ್ ಬೇಕೇ ಬೇಕು ಸರ್ ಅಂತ ಕೊಡ್ತಾ ಇದೀವಿ ಮೇಡಮ್. ಏನು ಸ್ಟಾಕೇ ಬರ್ತಾ ಇಲ್ವಾ ನಿಮ್ಗೆ? ಸ್ಟಾಕ್ ಬರ್ತದೆ, ಸ್ಟಾಕ್ ಮಾತ್ರ ಒಂದು 336 ಹಿಂಗೆ ಬರ್ತದೆ. ಎಷ್ಟು ಬರ್ತಾ ಇತ್ತು ನಾರ್ಮಲಿ? ಮೊದಲೇ ಅವಾಗ 525 360 ಎಲ್ಲ ಬರ್ತಿತ್ತು. ಅವಾಗೇನು ಪ್ರಾಬ್ಲಮ್. ಈಗ ಈ ನೋಡಿ 3-4 ದಿವಸದಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅರ್ಧಕ್ಕೆ ಹಂಗಾಗ್ಬಿಟ್ಟಿದೆ ಈಗ. ಬಟ್ ಈಗ ಗೃಹ ಬಳಕೆ ಡೊಮೆಸ್ಟಿಕ್ ಪ್ರಾಬ್ಲಮ್ ಆಗುತ್ತಾ ಇನ್ನೆರಡು ದಿನದಲ್ಲಿ ಅಂತ ಇವಾಗ ನಮ್ಮ ಆಫೀಸಲ್ಲಿ ಹೇಳ್ತಾವ್ರೆ, ಇನ್ನೊಂದು ವಾರ ಗಂಟೆ ಸಿಗಲ್ಲ, ಸ್ವಲ್ಪ ತಡ್ಕೊಳ್ಳಿ ಅಂತ ಹೇಳ್ತಾವ್ರೆ. ಈಗ ಒಂದು ಬುಕ್ ಮಾಡಿದ್ರೆ ವಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆಫೀಸಲ್ಲಿ. ಜನ ಕಿರಿಕಿರಿ ಮಾಡಲ್ವಾ ನಿಮಗೆ ಡೆಲಿವರಿ? ಈಗ ಮಾಡಿದ್ರೆ ಫೋನ್ ಮಾಡ್ತಾರೆ, ನಮಗೆ ಸಿಲಿಂಡರ್ ಬೇಕಣ್ಣ ಅಂತ ಇದು ಮಾಡಿ ಹಿಂಸೆ ಮಾಡ್ತಾರೆ ಪಾಪ. ಹಂಗಾಗಿ ನಾವು ಇದ್ರೆ ಕೊಡ್ತೀವಿ, ಬುಕ್ಕಿಂಗ್ ಇದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತೀವಿ. ಬುಕ್ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಲಾಕ್ ಆಗಿದೆ, ಬುಕ್ ಆಗ್ತಾ ಇಲ್ಲ ಅಂತೆಲ್ಲ ಕೇಳ್ತಾ ಇರ್ತಾರೆ. ಹಂಗಾಗಿದೆ ಮೇಡಮ್ ತೊಂದರೆ. ಬುಕ್ಕು ಆಗ್ತಾ ಇಲ್ಲ, ಭಾಳ ಜನಗಳಿಗೆ ತೊಂದರೆ ಆಗಿದೆ ಮಾತ್ರ ಸಿಕ್ಕಾಪಟ್ಟೆ. ಈ ತರ ಪ್ರಾಬ್ಲಮ್ ಫೇಸ್ ಮಾಡಿರಲ್ಲ ಇವತ್ತೇ ನಾವು ನೋಡ್ತಾ ಇರೋದು. ಈಗ ಒಂದು 3-4 ದಿವಸದಿಂದ ಈ ಥರ ನೋಡ್ತಾ ಇರೋದು ನಾವು. ಆ ಥರ ಆಗ್ತಾ ಇರೋದು. ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಏನು ಮಾಡೋದು ಮೇಡಮ್, ನಮಗೂ ತಡಿಗೆ ಆಯ್ತಲ್ಲ, ಜನಗಳ ಕಷ್ಟವ. ಈಗ ಕಾಣ ಸಿಲಿಂಡರ್ ಬೇಕೇ ಬೇಕಣ್ಣ, ಮನೆ ಖಾಲಿ ಆಗ್ಬಿಡೋದು, ಬೇಕೇ ಅರ್ಜೆಂಟ್ ಕಾಣ ಅಂತಾರೆ. ನಾವು ಏನು ಮಾಡೋದು, ಏನೋ ಅಡ್ಜಸ್ಟ್ ಮಾಡಿ ಕೊಡಬೇಕು ಪಾಪ. ಈಗ ಮನೆಗೆ ಮಕ್ಕಳುಗಳು ಇರ್ತಾರೆ, ಒಲೆ ಬೇರೆ ಇರಲ್ಲ. ಒಲೆ ಬೇರೆ ಇರಲ್ಲ, ಮಕ್ಕಳುಗಳು ಪಾಪ ಇರ್ತವೆ, ಸಣ್ಣ ಪುಟ್ಟ ಮಕ್ಕಳುಗಳು ಇರ್ತವೆ, ತೊಂದರೆಗಳಾಗ್ಬಿಡ್ತವೆ ಅಂತ ಬಿಟ್ಟು ಕೊಡ್ತೀವಿ, ಅಡ್ಜಸ್ಟ್ ಮಾಡಿ ಕೊಡ್ತೀವಿ ನಾವು. ಸೊ ಇದಿಷ್ಟು ಏಜೆನ್ಸಿ ಅವರ ಮಾತು. ಕ್ಯಾಂಪಸ್ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಡ್ತಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಒಟ್ಟಾರೆಯಾಗಿ ಈಗ ಗ್ಯಾಸ್ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಇದೆ. ಆಲ್ಟರ್ನೇಟಿವ್ ನಾವು ಇನ್ಮೇಲೆ ಮಾಡ್ಕೊಳ್ಬೇಕು. ನಾಳೆ ಇದೇ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣವಾದಾಗ ಮತ್ತೇನು ಅನ್ನುವಂಥದ್ದನ್ನು ಯೋಚನೆ ಮಾಡಬಾರ್ದು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಥಿಂಕ್ ಮಾಡಲೇಬೇಕಾಗಿದೆ ನಾವು.